ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಬುಡುರೆ ಗ್ಯಾಂಗ್ ಏನಿದೆ ದಿನಕ್ಕೊಂದು ಆಶ್ಚರ್ಯ ವಿವಾದವನ್ನ ಬಯಲು ಮಾಡ್ತಾ ಇದೆ. ಮಾಸ್ ಮ್ಯಾನ್ ವಿರುದ್ಧವೇ ಈಗ ತಿರುಗು ಬಿದ್ದಿದೆ ಈ ಗ್ಯಾಂಗ್ ಅಂತಾನೆ ಹೇಳಬಹುದು. ಹೆಣ ಹೂತಿಟ್ಟಂತಹ ಒಂದು ಧರ್ಮಸ್ಥಳದ ಒಂದು ಪ್ರಕರಣ ಏನಿತ್ತು ಅದರ ಒಂದು ಬ್ಲೂ ಪ್ರಿಂಟ್ ಅನ್ನ ಸಿದ್ಧಗೊಳಿಸಿದೆ ಗ್ಯಾಂಗ್ ಅಂತ ಹೇಳ್ತಾ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪದ ಕೇಸ್ಗೆ ಸಂಬಂಧಪಟ್ಟಂತೆ ಬುರುಡೆ ಗ್ಯಾಂಗ್ನಿಂದ ದಿನಕ್ಕೊಂದು ಆಶ್ಚರ್ಯ ವಿಚಾರ ಬಯಲಾಗ್ತಾ ಇದೆ. ಮೊದಲೇ ಸಂಬಂಧಿಸಿದ ಪೂರ್ವ ತಯಾರಿ ನಡೆದುಕೊಂಡಿತ್ತು ಅಂತ ಹೇಳಲಾಗ್ತಾ ಇದೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನೇತ್ರಾವತಿ ಸೇರಿ 30 ಜಾಗವನ್ನು ಗುರುತು ಮಾಡಿ ಬ್ಲೂ ಪ್ರಿಂಟ್ ಅನ್ನು ತಯಾರು ಮಾಡಲಾಗಿದೆ. ಈ ಬಗ್ಗೆ ಸಂಚು ರೂಪಿಸಿದ್ದು ಏನು ಮೊದಲೇ ಕೂಡ ಈ ಸಂಚು ರೂಪಿಸಿತ್ತು ಅಂತ ಹೇಳಲಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಕೇಸ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಬುರುಡೆ ಗ್ಯಾಂಗ್ನಿಂದ ದಿನಕ್ಕೊಂದು ಆಶ್ಚರ್ಯ ವಿವಾದ ಬಯಲು ಆಗ್ತಾ ಇದೆ. ಮಾಸ್ಕ್ ಮ್ಯಾನ್ ವಿರುದ್ಧವೇ ತಿರುಗು ಬಿದ್ದಿದೆ ಈಗ ಗ್ಯಾಂಗ್. ಹೆಣ ಹೂತಿಟ್ಟ ಒಂದು ಧರ್ಮಸ್ಥಳ ಒಂದು ಪ್ರಕರಣ ಇತ್ತು, ಅದರ ಒಂದು ಬ್ಲೂ ಪ್ರಿಂಟ್ ಅನ್ನ ಸಿದ್ಧಗೊಳಿಸಿದೆಯಂತೆ ಗ್ಯಾಂಗ್. ಇದಕ್ಕೆ ಸಂಬಂಧಪಟ್ಟಂತೆ ಮೊದಲೇ ಸಂಬಂಧಿಸಿದ ಒಂದು ಪೂರ್ವ ತಯಾರಿಯನ್ನ ಎಲ್ಲ ಮಾಡಿಕೊಂಡಿತ್ತು ಅಂತ ಹೇಳಲಾಗ್ತಾ ಇದೆ. ನೇತ್ರಾವತಿ ಸೇರಿ 30 ಜಾಗವನ್ನ ಗುರುತು ಮಾಡಿ ಬ್ಲೂ ಪ್ರಿಂಟ್ ಅನ್ನ ಸಿದ್ಧ ಮಾಡಲಾಗಿತ್ತು. ಈ ಬಗ್ಗೆ ಸಂಚು ರೂಪಿಸಿತ್ತು ಎನ್ನಲಾಗ್ತಾ ಇದೆ. ಈ ವಿಷಯ ತನಿಖೆ ವೇಳೆ ಬಯಲಾಗ್ತಾ ಇದೆ. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಸ್ಕ್ ಮ್ಯಾನ್ ಇದ್ದ ಆತ ನಾನು ನೂರಾರು ಶವಗಳನ್ನು ಧರ್ಮಸ್ಥಳದಲ್ಲಿ ಹೂತು ಹಾಕಿದ್ದೆ ಅಂತ ಒಂದು ಆರೋಪವನ್ನು ಮಾಡಿಕೊಂಡು ಬಂದಿದ್ದ. ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಆಶ್ಚರ್ಯ ವಿಚಾರಗಳು ಈಗ ಬಯಲಾಗ್ತಾನೆ ಹೋಗ್ತಾ ಇದೆ. ಈಗ ಮಾಸ್ಕ್ ಮ್ಯಾನ್ ವಿರುದ್ಧವೇ ತಿರುಗು ಬಿದ್ದಿದೆ ಆ ಗ್ಯಾಂಗ್. ಅವರಿಗೆ ಏನು ಸಪೋರ್ಟ್ ಮಾಡ್ತಾ ಇದ್ರ ಬದಲು ಅವರೇ ಈಗ ಈತನ ವಿರುದ್ಧ ತಿರುಗು ಬೀಳ್ತಾ ಇದ್ದಾರೆ. ಹೆಣ ಹೂತಿದ್ದ ಒಂದು ಧರ್ಮಸ್ಥಳದ ಒಂದು ಬ್ಲೂ ಪ್ರಿಂಟ್ ಅನ್ನು ಕೂಡ ಈಗ ಇವರು ಸಿದ್ಧ ಮಾಡಿಕೊಂಡಿದ್ದಾರೆ. ನೋಡಿ, ನೇತ್ರಾವತಿಯ ಒಂದು ಭಾಗದಲ್ಲಿ 30ಕ್ಕಿಂತ ಹೆಚ್ಚು ಶವಗಳನ್ನು ಹೂತಾಕಿದ ಒಂದು ಬ್ಲೂ ಪ್ರಿಂಟ್ ಅನ್ನು ತಯಾರು ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈ ಬಗ್ಗೆ ಸಂಚನ್ನು ಮೊದಲೇ ರೂಪಿಸಿತ್ತು ಅಂತ ಈ ಒಂದು ವಿಚಾರ ತನಿಖೆಯಲ್ಲಿ ಬಯಲಾಗ್ತಾ ಇರುವಂಥದ್ದು. ಬುರುಡೆ ಗ್ಯಾಂಗ್ನಿಂದ ದಿನಕ್ಕೊಂದು ಆಶ್ಚರ್ಯ ಹೇಳಿಕೆಗಳನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ಇವರು ಮಾತಿನಲ್ಲಿ ಮೊದಲಿಂದ ಕೂಡ ಒಂದು ಸ್ಪಷ್ಟತೆ ಇರಲಿಲ್ಲ. ಅವ್ರು ಏನು ಹೇಳಿಕೆಗಳನ್ನು ಹೇಳ್ತಾ ಇದ್ರು ಆ ಹೇಳಿಕೆಗಳಲ್ಲಿ ಇವತ್ತು ಒಂದು ಹೇಳಿದ್ರೆ ನಾಳೆ ಒಂದು ಹೇಳ್ತಾ ಇದ್ರು. ಈ ಒಂದು ಗೊಂದಲ ಅವರಲ್ಲೇ ಕಾಡ್ತಾ ಇತ್ತು. ಹಾಗಾಗಿ ಅವರ ಮೇಲೆ ಅನುಮಾನ ಸಹಜವಾಗೇ ಬಂದಿತ್ತು. ಆ ಅನುಮಾನ ಈಗ ನಿಜ ಆಗ್ತಾ ಬರ್ತಾ ಇದೆ. ಬುರುಡೆ ಗ್ಯಾಂಗ್ ಏನಿದೆ ಮಾಸ್ಕ್ ಮ್ಯಾನ್ ವಿರುದ್ಧವೇ ಈಗ ತಿರುಗು ಬಿದ್ದಿರುವಂಥದ್ದು. ಹೆಣ ಹುತ್ತಿಟ್ಟಿರುವಂತಹ ಒಂದು ಬ್ಲೂ ಪ್ರಿಂಟ್ ಅನ್ನು ಕೂಡ ಈಗ ತಯಾರು ಮಾಡಿ ಇದೆಯಂತೆ, ರೆಡಿ ಮಾಡಿಕೊಂಡಿದ್ದಂತೆ. ಇದು ಮೊದಲೇ ಒಂದು ಸಂಬಂಧಿಸಿದ ಪೂರ್ವ ತಯಾರಿ ಮಾಡಿಕೊಂಡಿದ್ದಂತಹ ತನಿಖೆ ವೇಳೆ ಈಗ ಬಯಲಾಗ್ತಾ ಇರುವಂಥದ್ದು. SIT ಅಧಿಕಾರಿಗಳು ಈ ಒಂದು ತನಿಖೆಯಲ್ಲಿ ಈ ವಿಷಯವನ್ನು ಕಂಡುಹಿಡಿದಿದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಬಿಟ್ಟಿದ್ರು, ನೂರಾರು ಶವಗಳಲ್ಲಿ ಇದೆ ಎನ್ನುವಂತಹ ಒಂದು ಮಾತು ಕೇಳಿ ಬಂದಾಗ ಎಲ್ಲ ಜನರಿಗೂ ಆಶ್ಚರ್ಯ ಆಗಿತ್ತು. ಅದು ಏನೆಲ್ಲ ಒಂದು ಬೆಳವಣಿಗೆ ಆಗ್ತು, ಅಲ್ಲಿ ಏನೆಲ್ಲ ಆರೋಪಗಳು ಕೇಳಿ ಬಂದವು, ಯಾವ ರೀತಿಯಾಗಿ ಜನರಲ್ಲಿ ಗೊಂದಲ ಆಯಿತು, ಈ ಎಲ್ಲ ವಿಷಯಗಳು ಕೂಡ ನೀವು ತಿಳ್ಕೊಂಡಿದ್ರಿ. ಇಷ್ಟು ದಿನ ಮೀಡಿಯಾದಲ್ಲಿ ಕೂಡ ಪ್ರಸಾರ ಆಗಿದೆ. ಆದರೆ ಈಗ ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ ಒಂದೊಂದೇ ವಿಚಾರಗಳು ಹೊರಗೆ ಬರ್ತಾ ಇವೆ. ಈ ಬರ್ತಿರುವಂತಹ ವಿಚಾರಗಳು ಸಾಮಾನ್ಯವಾದ್ದೇನಲ್ಲ, ಜನರನ್ನು ಆಶ್ಚರ್ಯಕ್ಕೆ ಒಳಗು ಮಾಡ್ತಾ ಇದೆ. ಮಾಸ್ಕನ್ನು ಹಾಕ್ಕೊಂಡು ಜನರ ಮುಂದೆ ಬಂದು ನಿಂತ್ಕೊಂಡಿದ್ದ ನಾನು ನಿಜ ಹೇಳ್ತೀನಿ ಅಂತ. ಆದರೆ ನಿಜ ಹೇಳುವವನ ಒಂದು ಬಣ್ಣವೇ ಈಗ ಬಯಲಾಗಿ ಹೋಗ್ಬಿಟ್ಟಿದೆ. ಆತನ ಮುಖವಾಡ ಕೂಡ ಕಳಿಸಿದೆ. ಆತನ ನಿಜ ಸ್ವರೂಪ ಏನು ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಹೋಗ್ತಾ ಇದೆ. ಇವರ ಮಾತುಗಳಲ್ಲಿ ಯಾವುದೇ ಒಂದು ಸ್ಪಷ್ಟತೆ ಇಲ್ಲ. ಸುಳ್ಳು ಆರೋಪಗಳನ್ನು ಮಾಡಿದ್ರ ಎನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು. ಅದು ಈಗ ನಿಜ ಆಗ್ತಾ ಹೋಗಂತೆ ಕಾಣ್ತಾ ಇದೆ. ಯಾಕಂದರೆ ತನಿಖೆಯಲ್ಲಿ ಎಲ್ಲವೂ ಕೂಡ ಬಯಲಾಗ್ತಾ ಇದೆ. ನೇತ್ರಾವತಿ ಸೇರಿ 30 ಜಾಗವನ್ನು ಗುರುತು ಮಾಡಿ ಬ್ಲೂ ಪ್ರಿಂಟನ್ನು ಸಿದ್ಧ ಮಾಡಲಾಗಿತ್ತು ಅಂತ ಹೇಳಲಾಗ್ತಾ ಇರುವಂಥದ್ದು. ಈ ಒಂದು ಸಂಚು ಮೊದಲೇ ಇದನ್ನು ಎಲ್ಲ ಕೂಡ ಇವರು ಪ್ರೀ ಪ್ಲಾನನ್ನು ಮಾಡಿಕೊಂಡಿದ್ರು. ಈ ಗ್ಯಾಂಗ್ ರೆಡಿ ಮಾಡಿಕೊಂಡಿತ್ತು ಅಂತ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಈಗ ಮಾಸ್ಕ್ ಮ್ಯಾನ್ ಏನಿದ್ದಾನೆ ಆತನ ವಿರುದ್ಧವೇ ಇವರ ಒಂದು ಗ್ಯಾಂಗ್ಗೆ ತಿರುಗಿ ಬಿದ್ದಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆ ಒಂದು ಸ್ಥಳದ ಮೇಲೆ ಆಗಿರಬಹುದು, ಆ ಒಂದು ಜಾಗದ ಮೇಲೆ ಆಗಿರ್ಬೋದು, ಅಲ್ಲಿ ಶವಗಳನ್ನು ಹೂತಿಟ್ಟಿದ್ದೆ ಅಂತೇಳಿ ಆರೋಪವನ್ನು ಮಾಡಿದ್ದಾಗಿರ್ಬೋದು, ಅಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳ ಆಗಿರ್ಬೋದು, ಧಾರ್ಮಿಕ ನಂಬಿಕೆಗಳ ಆಗಿರ್ಬೋದು, ಎಲ್ಲವೂ ಕೂಡ ಅಲ್ಲಿ ಪ್ರಶ್ನೆ ಮಾಡುವಂತೆ ಮಾಡಿತ್ತು ಈ ಒಂದು ವಿಚಾರದಿಂದ. ಆದರೆ ಮಾಸ್ಕ್ ಮ್ಯಾನ್ ಒಬ್ಬನೇ ಇದರಲ್ಲಿ ಇರಲಿಲ್ಲ. ಈ ಒಂದು ಆರೋಪಗಳಲ್ಲಿ ಸಾಕಷ್ಟು ಜನರು ಕೂಡ ಆರೋಪ ಮಾಡ್ತಿದ್ರು, ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಆದರೆ ಇವೆಲ್ಲವೂ ಕೂಡ ಮೊದಲೇ ತಯಾರು ಮಾಡಿಕೊಂಡಿದ್ದಂತಹ ಒಂದು ಸಂಚು. ಈ ಬಗ್ಗೆ ಮೊದಲೇ ಕೂಡ ಸಂಚನ ರೂಪಿಸಿದ್ರು ಅಂತ ಹೇಳಲಾಗುತ್ತೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.